ಆಗ್ತಾ ಇದೆ ನಮ್ಮ ಅಭಿಪ್ರಾಯ. ಈಗ ಅದಕ್ಕೆ ಬೇಗ ಆಗಬೇಕು ಅಂತಲೇ, ಯಾಕೆ ಅಂತಂದರೆ ನಮಗೆ MLC ಮತ್ತು ರಾಜ್ಯಸಭಾ ಚುನಾವಣೆ ಇದ್ದಿದ್ರೆ ನಾವು ಸ್ವಲ್ಪ ಅದನ್ನು ವಿಳಂಬ ಮಾಡಬೇಕಾಯಿತು. ಈಗ ನಮ್ಮ ಹೈಕಮಾಂಡ್ನವರು ಡೆಲ್ಲಿನಲ್ಲಿದ್ದಾರೆ. ಸೊ ನಮ್ಮಲ್ಲಿ ರಾಜ್ಯದ ನಾಯಕರುಗಳನ್ನು ಕರೆದಿದ್ದಾರೆ. ಸೊ ಚರ್ಚೆ ಮಾಡಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಕೂಡ ಆಗುತ್ತೆ. ಇವತ್ತು ತಂದೆಯವರು ಕೂಡ ಹೋಗ್ತಿದ್ದಾರೆ, CM ಅವರು ಕೂಡ ಹೋಗ್ತಾರೆ. ಯಾವ ಮಾನದಂಡ ಏನಾದ್ರು ಫಿಕ್ಸ್ ಆಗಿದೆ ಸರ್? ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದು ನೀವು CM ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಮತ್ತು ಹೈಕಮಾಂಡ್ ಅವ್ರನ್ನ ಕೇಳ್ತೀವಿ. ನನ್ನಂತೂ ಏನು ಅಭಿಪ್ರಾಯ ಆ ಥರ ಟೀಕೆಗಳು ವಿರೋಧ ಪಕ್ಷದವ್ರು ಮಾಡ್ತಾರೆ. ಬಟ್ ಸೂಟ್ ಕೇಸ್ ಮಾನದಂಡ ಯಾವ ಸರ್ಕಾರವೂ ಆ ರೀತಿ ಮಂತ್ರಿಗಳನ್ನು ಮಾಡೋದಿಲ್ಲ, ಇಲ್ಲಾಂದ್ರೆ ಸರ್ಕಾರ ಸರಿಯಾಗಿ ನಡೆಯೋದಿಲ್ಲ. ಸೊ ಹಾಗಾಗಿ ಆ ಥರದ್ದೆಲ್ಲ ಮಾಡೋದಿಲ್ಲ. ನಮ್ಮ ಕ್ರೈಟೀರಿಯಾ ಏನಿದ್ರು ಹೈಕಮಾಂಡ್ ಅವ್ರದ್ದು ದಕ್ಷತೆ, ಪಕ್ಷಕ್ಕೆ ನಿಷ್ಠೆ ಮತ್ತು ಹೊಸಬ್ರನ್ನು ಕೂಡ ಸೇರಿಸಬೇಕು ಅನ್ನೋ ಚಿಂತೆ. ವಿಪಕ್ಷ ನಾಯಕರಾದಂಥವರೇ ಮಾಡ್ತಾ ಇರುವಂಥದ್ದು 500 ಕೋಟಿ ರೂಪಾಯಿ ಯಾರು ಹೇಳಿರೋದು ಹಾಗೆ? ಅವ್ರು ಹೇಳ್ತಾರೆ ಅವ್ರ ಪಕ್ಷದಲ್ಲಿ ಮಾತ್ರ ಆಗುತ್ತೆ. ಅವ್ರ ಪಕ್ಷದವರೇ ಹೇಳಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ತಗೊಳ್ಬೇಕು ಅಂದರೆ 1000 ಕೋಟಿ ಕೊಡಬೇಕು ಅಂತ ಹೇಳಿ. ಆದರೆ ನಮ್ಮ ಪಕ್ಷದಲ್ಲಿ ಆ ಥರ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನಿದ್ರು ಕೂಡ ದಕ್ಷತೆ ಆಧಾರದ ಮೇಲೆ, ಪಕ್ಷದ ನಿಷ್ಠದ ಆಧಾರದ ಮೇಲೆ ಕೊಡೋದು. ಸರ್, ಬಿಡದಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡೆ ಏನು? ಯಾಕಂದರೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳು ಅದನ್ನೆಲ್ಲ ಗಮನಿಸಿರ್ತಾರೆ. ಸೊ ಅದನ್ನೆಲ್ಲ ನೋಡಿ ಅವರೇ ತೀರ್ಮಾನ ತಗೊಳ್ತಾರೆ.